45 ವರ್ಷದಿಂದ ಇವ್ರ ಹೆಸರಿಗೆ ಖಾತಾ ಆಗಿತ್ತು. ಇವ್ರ ತಂದೆ ಕಡೆಯಿಂದ ಆಸ್ತಿ ಬಂದಿತ್ತು ಇವರಿಗೆ. ಇವ್ರ ತಂದೆಯಿಂದ ಆಸ್ತಿ ಬಂದಿರೋದಂದ್ರೆ ಇವ್ರ ಅಣ್ಣ ಮತ್ತೆ ಇವ್ರು ಇದ್ರೇನೆ ಮಕ್ಕಳು ಇವ್ರ ತಂದೆಗೆ. ಆ ಅಣ್ಣ ಏನಿದಾನೆ ಮುಚ್ಚ ಅಂತ ಅಂದ್ಬಿಟ್ಟು ಅವನ ಹೆಸರಿಗೆ ಖಾತಾ ಮಾಡಿರ್ಲಿಲ್ಲ. 1985 ನಲ್ಲೇ ಇವ್ರ ಹೆಸರಿಗೆ ಖಾತಾ ಆಗಿತ್ತು 4 ಎಕರೆ ಇರೋ ಆಸ್ತಿಗೆ. ಅಷ್ಟಾದ್ಮೇಲೆ 1989 ಅಲ್ಲಿ ಇವ್ರ ಅಣ್ಣ ಏನು ಹುಚ್ಚಾಗ್ತಿರೋನು ಅವ್ನು ಸತ್ತೋದ್ಮೇಲೆ 1999 ಅಲ್ಲಿ ಆ ಹುಚ್ಚನನ್ನು ನಾನು ಮದ್ವೆ ಆಗಿದ್ದೆ ಅಂತ ಒಬ್ರು ಬರ್ತಾರೆ. ಒಬ್ರು ಲೇಡಿ ಬಂದ್ಬಿಟ್ಟು ನಾನು ಈ ಆಸ್ತಿಗೆ ನನಗೂ ಹಕ್ಕಿದೆ, ನಾನು ಆ ಹುಚ್ಚನ್ ಮದ್ವೆ ಆಗಿದ್ದೆ ಅಂತ ಬರ್ತಾರೆ. ಬಂದ್ಮೇಲೆ ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕೊಳ್ತಾರೆ. ಸಿವಿಲ್ ಕೋರ್ಟಲ್ಲಿ ಕೇಸ್ ಡಿಸ್ಮಿಸ್ ಆಗುತ್ತೆ. ಅಪೀಲ್ ಮಾಡ್ಕೊಳ್ತಾರೆ. ಅಪೀಲು ರಿಮ್ಯಾಂಡ್ ಆಗ್ಬಿಟ್ಟು ಇವ್ರದ್ದು ಏನಾದ್ರು ವಿಸಾ ಇದೆಯಾ ಅಥವಾ ಏನಿದೆಯಾ ಅಂತ ನೋಡಿ ಡಿಸ್ಪೋಸ್ ಮಾಡಿ ಅಂತ ಕಳಿಸ್ತಾರೆ. ರಿಮ್ಯಾಂಡ್ ಆದಾಗ ಸರಿ ಇವ್ರು ಯಾರ್ದೋ ಸಾಕ್ಷಿ ಕೊಟ್ಬಿಟ್ಟು ಹುಚ್ಚನ್ ನಾನು ಮದ್ವೆ ಆಗಿದ್ದಂತ ಸಾಕ್ಷಿ ಕೊಟ್ಬಿಟ್ಟು ಅವರು ಹೌದು ಈ ಹುಚ್ಚನ್ ಹೆಂಡತಿ ಆಗಿದ್ರು ಅಂತಂದು ಅರ್ಥಗಿಸ್ತೆ ಅಂತ ಅಲ್ಲಿ ಇದಾಗುತ್ತೆ. ಏನೋ ಕೋರ್ಟ್ ಅಲ್ಲಿ ಆರ್ಡರ್ ಆಗುತ್ತೆ. ಆ ಆರ್ಡರ್ನ ಇವರು ಚಾಲೆಂಜ್ ಮಾಡಿರ್ತಾರೆ ಇದರೊಳಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ. ಇವ್ರ ಅಪೀಲ್ ಏನಿದೆ ಡಿಸ್ಮಿಸ್ ಆಗುತ್ತೆ. ಡಿಸ್ಮಿಸ್ ಆದ್ಮೇಲೆ ಸೆಕೆಂಡ್ ಅಪೀಲ್ ನ ಹೈಕೋರ್ಟ್ ಫೈಲ್ ಮಾಡ್ಕೊಳ್ತಾರೆ. ಹೈಕೋರ್ಟಿಗೆ ಫೈಲ್ ಮಾಡ್ಕೊಂಡು ಟೈಮಲ್ಲೇನೇನೆ ಆ ಅಜ್ಜಿ ಇವ್ರು ಯಾರ ಹುಚ್ಚನ್ ಹೆಂಡತಿ ಅಂತ ಬಂದಿದ್ರು ಅವ್ರು ಸತ್ತೋಗ್ತಾರೆ. ಸತ್ತೋದಾಗ ಅವ್ರ ತಮ್ಮ ಬಂದ್ಬಿಟ್ಟು ಇಲ್ಲಿ ಭೌತಿಕಾತ ಮಾಡಿಸ್ಕೊಂಡಿದ್ದಾನೆ. ತಮ್ಮ ಇವ್ರ ತಮ್ಮ ಅಲ್ಲ, ಯಾರ ಹುಚ್ಚನ ಹೆಂಡತಿ ಅಂತ ಬಂದಿದ್ಲೋ ಆ ತಾಯಿಯ ತಮ್ಮ ಬಂದು ಭೌತಿಕಾತ ಮಾಡಿಸ್ಕೊಂಡಿದ್ದಾನೆ. ಭೌತಿಕಾತ ಇವರೇ ಮಾಡಿಸ್ಕೊಟ್ಟಿದ್ದಾರೆ. ಮಾಡಿಸ್ಕೊಟ್ರೆ ಇವಾಗ ಬಿಲ್ ಮೇಲೆ ಮಾಡಿಸ್ಕೊಂಡಿದ್ದಾನೆ ಅಂತಾನೆ. ಬಿಲ್ ಮೇಲೆ ಇವ್ರಿಗೆ ಮಾಡಿಸ್ಕೊಡೋ ಯಾವುದೇ ಅಧಿಕಾರ. ಅಷ್ಟಾದ್ಮೇಲೆ ಇವರು ತಹಶೀಲ್ದಾರ್ ಹತ್ರ ಅದೇನೋ ಅವ್ರು ಖಾತಾ ಮಾಡಿಸ್ಕೊಂಡಿದ್ದಾರೆ. ಆ ಖಾತಾನ ಚಾಲೆಂಜ್ ಮಾಡಿದ್ರು ಎಸಿನಲ್ಲೂ ಹೌದು ಆ ಮನುಷ್ಯಂದು ಖಾತಾ ಇದೆ ಅಂತ ಜಂಟಿಯಾಗಿ ಬಂತು. ಈ ಅಜ್ಜಿದು ಮತ್ತೆ ಅವ್ರ ತಮ್ಮಂದು ಜಂಟಿಯಾಗಿ ಬಂದ್ಮೇಲೆ ಅದನ್ನ ನಾವೇನ್ ಮಾಡಿದ್ವಿ, ಅದನ್ನ ಎಸಿನಲ್ಲೂ ಕನ್ಫರ್ಮ್ ಮಾಡಿದ್ರು. ಎಡಿಸಿನ ರಿವಿಷನ್ ಪಿಟಿಷನ್ ಹಾಕೊಂಡ್ವಿ.
ಎಡಿಸಿ ಅವರು ಕ್ಲಿಯರ್ ಆಗಿ ಕ್ಯಾನ್ಸಲ್ ಮಾಡಿದ್ದಾರೆ ತಹಶೀಲ್ದಾರ್ ಆರ್ಡರ್ ಮತ್ತೆ ಎಸಿ ಆರ್ಡರ್ ಅನ್ನು. ಅದು ಎಕ್ಸಿಕ್ಯೂಟ್ ಆಗಿರ್ಲಿಲ್ಲ. ಎಕ್ಸಿಕ್ಯೂಟ್ ಆಗದೇನೆ ಏನಕ್ಕೆ ಅಂದ್ರೆ ಅವರು ರೀಸನ್ ಕೊಟ್ಟಿದ್ರು, ಹೈಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇರೋದ್ರಿಂದ ಹೈಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗುತ್ತೆ ಅದ್ರ ಮೇಲೆ ನೀವು ಇಲ್ಲ ಎಕ್ಸಿಕ್ಯೂಟ್ ಮಾಡಿಸ್ಕೊಳ್ಳಿ, ಈ ಅಜ್ಜಿ ಹೆಸರು ನಮಗೆ ಇದು ಮಾಡಿಸ್ಕೊಳ್ಳಿ ಅಂತ. ಹೈಕೋರ್ಟ್ ಅಲ್ಲಿ ಏನಾಯ್ತು, ಈ ಅಜ್ಜಿ ಬಿಟ್ರೆ ಬೇರೆ ಯಾರೇ ವಾಸ್ತಾ ಇಲ್ಲ ಆ ಅಜ್ಜಿಗೆ. ಇನ್ ಕೇಸ್ ಅವನೇನಾದ್ರೂ ವಿಲ್ ಇದೆ ಅಂತ ಹೇಳಿದ್ರೆ ವಿಲ್ ಅನ್ನ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಕೊಂಡು ಬಂದ ಎಂಟ್ರಿ ಮಾಡಿಸ್ಕೊಳ್ಳಿ, ಅಲ್ಲಿವರೆಗೆ ಈ ಕೇಸ್ ಅನ್ನ ನಾವು ಕ್ಲೋಸ್ ಮಾಡ್ತೀವಿ. ಯಾಕಂದ್ರೆ ಅವ್ರಿಗೆ ಯಾರೇ ವಾಸ ಇಲ್ಲ, ಇವ್ರೊಬ್ರೇನೆ ಇರೋದು ಅಂತ ಅಂದ್ಬಿಟ್ಟು ಆರ್ಡರ್ ಆಯ್ತು. ಆ ಆರ್ಡರ್ ಅನ್ನು ಎಕ್ಸಿಕ್ಯೂಟ್ ಮಾಡ್ಕೊಡಿ ಅಂತ ಹೇಳಿದ್ರೆ ಇವ್ರ ಊರಲ್ಲೇ ವಾಸ ಇಲ್ಲ ಅಂತ ಒಬ್ರು ಸೆಕ್ರೆಟರಿ ಕೊಡ್ತಾರೆ. ಇವರಿಗೆ ಫ್ಯಾಮಿಲಿ ಟ್ರೀ ಕೇಳಕ್ ಹೋದ್ರೆ ಇವ್ರ ಆಧಾರ್ ಕಾರ್ಡ್ ಎಲ್ಲ ಕೊಟ್ರು ಕೂಡ ಹೋಗಿ ಚೆಕ್ ಮಾಡಿ ಬಂದಿದ್ದೀನಿ, ಊರಲ್ಲಿ ವಾಸನೆ ಇಲ್ಲ ಅಂತ ಇವ್ರಿಗೆ ಒಂದು ಎಂಡೋರ್ಸ್ಮೆಂಟ್ ಕೊಟ್ರು. ಇವ್ರು ಬಂದು ಇಲ್ಲ ನಾನು ಎಡಿಸಿ ಆರ್ಡರ್ ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ, ಅವ್ನು ಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಮಾಡಿದಾನೆ, ಕೇಸ್ ಫೈಲ್ ಮಾಡಿದಾನೆ ಅಂತ. ಕೇಸ್ ಫೈಲ್ ಮಾಡಿದ್ರೆ ಯಾವುದೇ ರೀತಿ ಅಲ್ಲಿ ಸ್ಟೇ ಆರ್ಡರ್ ಇಲ್ಲ, ಪ್ರೊಬೇಟ್ ಆಗೇ ಇಲ್ಲ, ಇನ್ನು ಪ್ರೂವ್ ಆಗಿಲ್ಲ. ಅವ್ನು ವಿಲ್ ಪ್ರೂವ್ ಆಗೋವರೆಗೆ ಇದು ಎಡಿಸಿ ಆರ್ಡರ್ ಎಕ್ಸಿಕ್ಯೂಟ್ ಆಗಿ ಇವ್ರ ಹೆಸರಿಗೆ ಎಂಟ್ರಿ ಆಗಬೇಕು, ಇವ್ರ ಹೆಸರಿಗೆ ಕಂಟಿನ್ಯೂ ಆಗಬೇಕು. ಆದ್ರೆ ಇವರು ಈ ಆರ್ಡರ್ ಮಾಡಕ್ಕೆ ನೀವು ಡ್ರಾಮಾ ಮಾಡ್ತಾ ಇದ್ದೀರಾ, ನೀವು ನಾಟಕದ ಕಂಪನಿಯವರು ಇಲ್ಲಿ ಬಂದು ನ್ಯೂಸೆನ್ಸ್ ಮಾಡಬೇಡಿ, ದಿನ ಬರಬೇಡಿ, ಕೇಳಬೇಡಿ ಇದನ್ನ ಅಂತಿದ್ದಾರೆ. ನಾನು ಬಂದು ಒಂದೊಂದು ದಿನ ವೇಟ್ ಮಾಡಿದೀನಿ. ಈ ಅಜ್ಜಿ ಊಟ ಮಾಡಿದ್ರೆ ಸಾಯಂಕಾಲ 5 ಗಂಟೆವರೆಗೆ ವೇಟ್ ಮಾಡ್ತಾ ಕೂತಿದ್ದಾರೆ. ಎಷ್ಟು 6 ತಿಂಗಳಾಯ್ತು. ಸೆಪ್ಟೆಂಬರ್ 18ಕ್ಕೆ ನಾವು ಇಲ್ಲಿ ಅರ್ಜಿ ಕೊಟ್ಟಿರೋದು. ಸೆಪ್ಟೆಂಬರ್ 18ಕ್ಕೆ ಅರ್ಜಿ ಕೊಟ್ಟರೆ ಅಲ್ಲ, ಇಲ್ಲಿ ಎಂಡೋರ್ಸ್ಮೆಂಟ್ ತಗೊಂಡಿದೀವಲ್ಲ, ಟಪಾಲಲ್ಲಿ ಕೊಟ್ಟಿರೋದು. ಟಪಾಲಲ್ಲಿ ಕೊಟ್ಟ ಮೇಲೆ ಎಡಿಸಿಗೂ ಕೂಡ ಹೋಗಿ ಮಾಡಿ ಎಡಿಸಿ ಕಡೆಯಿಂದ ಪುಷ್ ಮಾಡಿಸಿ ಅಂತ ಈ ಆರ್ಡರ್ ಪುಷ್ ಆಗಿರ್ಲಿಲ್ಲ. ಅವಾಗ ಹೈಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇರೋದ್ರಿಂದ ಪುಷ್ ಆಗಿರ್ಲಿಲ್ಲ. ಇದು ಪುಷ್ ಆಗ್ಬೇಕು ಅಂತ ನಿನ್ನೆ ಕೊಟ್ಟಿದ್ದಾರೆ. ಇದನ್ನ 100% ಏನಕ್ಕೆ ಅಂದ್ರೆ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿದ್ರೆ ಯಾವುದೇ ತಹಶೀಲ್ದಾರಿಗಾಗ್ಲಿ ಯಾರೇ ಇದಾಗ್ಲಿ ಅವ್ರಿಗೆ ತಾಲೂಕಾ ದಂಡಾಧಿಕಾರಿಗಳು ಬಿಟ್ರೆ ಅವರಿಗೆ ಕೋರ್ಟ್ ಸಿವಿಲ್ ಇದ್ರೊಳಗೆ ಇಂಟರ್ಫಿಯರ್ ಆಗೋ ಚಾನ್ಸಸ್, ಅವರಿಗೆ ರೈಟ್ಸ್ ಇಲ್ಲ. ಅವ್ರಿಗೆ ಏನಿದೆ ರೆವಿನ್ಯೂ ಮ್ಯಾಟರ್ಸ್ ಗಳನ್ನ ಮಾತ್ರ ಅವರು ನೋಡ್ಕೋಬಹುದೇ ವಿನಃ ಸಿವಿಲ್ ಕೋರ್ಟ್ ಅಲ್ಲಿ ಯಾವ್ದಾದ್ರು ಕೇಸ್ ಪೆಂಡಿಂಗ್ ಇದ್ರೆ ಅವ್ರು ಆ ಪೆಂಡಿಂಗ್ ಇದ್ರೆ ಸ್ಟೇ ಇದ್ರೆ ಅವ್ರು ಯಾವುದೇ ಖಾತಾ ಪಹಣಿ ಮಾಡಕ್ ಆಗಲ್ಲ. ಇಲ್ಲಿ ಯಾವ ಸ್ಟೇ ಇಲ್ಲ, ಯಾರು ವಿಲ್ ಪ್ರೂವ್ ಮಾಡಿಲ್ಲ, ಆದ್ರೂ ಕೂಡ ಎಡಿಸಿ ಆರ್ಡರ್ ಕೂಡ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ ಅಂತಿದ್ದಾರೆ ಅವರು. ಸರಿ ಎಂಡೋರ್ಸ್ಮೆಂಟ್ ಆದ್ರೂ ಕೊಡಿ ನಮ್ಗೆ ಅಂತ ಹೇಳಿದ್ರೆ ಅದನ್ನು ಮಾಡ್ತಾ ಇಲ್ಲ. ಈ ಅಜ್ಜಿ ಸಾಯೋದ್ರೊಳಗಾದ್ರೂ ನನ್ನ ಹೆಸರಿಗೆ ಖಾತಾ ಕುತ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇರೋದು. ನನ್ನ ಹೆಸರು ರಾಧಾ ಜೋಶಿ ಅಂತ.